ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ನೀವೆಲ್ಲರೂ ಶ್ರವಣ ಬೆಳಗೊಳದ ಪಾರ್ಟ್ 1 ವ್ಲಾಗ್ನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೀವಿನ್ನೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಶ್ರವಣ ಬೆಳಗೊಳದಲ್ಲಿ ನಾವು ಮೊದಲು ವಿಸಿಟ್ ಮಾಡಿದ್ದು ವಿಂಧ್ಯಗಿರಿ ಬೆಟ್ಟ. ಅಲ್ಲಿ ಬಾಹುಬಲಿ ಸ್ಟ್ಯಾಚು ಮತ್ತು ಅಲ್ಲಿನ ಟೆಂಪಲ್ಸ್ಗಳನ್ನೆಲ್ಲ ನೋಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೇವೆ ಚಂದ್ರಗಿರಿ ಬೆಟ್ಟಕ್ಕೆ. ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಬೆಟ್ಟ ಎರಡೂ ಬೆಟ್ಟಗಳು ಒಂದಕ್ಕೊಂದು ಮುಖಾಮುಖಿಯಾಗಿದೆ. ಈ ಎರಡು ಬೆಟ್ಟಗಳ ನಡುವೆ ಒಂದು ದೊಡ್ಡ ಕಲ್ಯಾಣಿ ಕೂಡ ನೋಡಬಹುದು. ನಾವಿವಾಗ ಇರೋದು ಚಂದ್ರಗಿರಿ ಬೆಟ್ಟದ ಮಧ್ಯಭಾಗದಲ್ಲಿ. ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಿರೋದೇ ವಿಂಧ್ಯಗಿರಿ ಬೆಟ್ಟ. ಬೆಟ್ಟದ ಕೆಳಭಾಗದಿಂದ ತುದಿ ತನಕ ಅರೌಂಡ್ 200 ಸ್ಟೆಪ್ಸ್ ಇದೆ. ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದರೆ, ವಿಂಧ್ಯಗಿರಿಗೆ ಕಂಪೇರ್ ಮಾಡಿದರೆ ಚಂದ್ರಗಿರಿ ಬೆಟ್ಟದಲ್ಲಿ ಟೂರಿಸ್ಟ್ ತುಂಬಾ ಕಡಿಮೆ ಕಾಣಿಸ್ತಾರೆ. ಹೆಚ್ಚಾಗಿ ಬಂದವರೆಲ್ಲ ವಿಂಧ್ಯಗಿರಿ ಬೆಟ್ಟನ ವಿಸಿಟ್ ಮಾಡಿ ಅಲ್ಲಿನ ಗೊಮ್ಮಟೇಶ್ವರ ಸ್ಟ್ಯಾಚು ನೋಡಿಕೊಂಡು ರಿಟರ್ನ್ ಹೋಗೋರು ಜಾಸ್ತಿ. ನಾವಿವಾಗ ಬೆಟ್ಟದ ತುದಿಗೆ ರೀಚ್ ಆಗಿದ್ದೇವೆ. ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಜೈನ ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ತನ್ನ ಗುರುಗಳಾದ ಭದ್ರಬಾಹು ಮತ್ತು ಸಹಚರರ ಜೊತೆ ಚಂದ್ರಗಿರಿ ಬೆಟ್ಟದಲ್ಲೇ ತಂಗಿದ್ದು ತಪಸ್ಸನ್ನಾಚರಿಸಿ ತನ್ನ ಕೊನೆಯುಸಿರು ಎಳೆದಿದ್ದಾರೆ ಎಂದು ಹೇಳಲಾಗುತ್ತೆ. ಚಂದ್ರಗುಪ್ತ ಮೌರ್ಯರ ಸಮಾಧಿ ಕೂಡ ಇದೇ ಬೆಟ್ಟದಲ್ಲಿದೆ. ಅದಾದ ನಂತರದಲ್ಲಿ ಚಂದ್ರಗುಪ್ತ ಮೌರ್ಯನ ನೆನಪಿಗಾಗಿ ಸಾಮ್ರಾಟ ಅಶೋಕನು ಚಂದ್ರಗುಪ್ತ ಮೌರ್ಯರ ಬಸತಿಯನ್ನು ಇಲ್ಲಿ ಕಟ್ಟಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ನಾವಿಲ್ಲಿ ಕಲ್ಲಿನಲ್ಲಿ ಕೆತ್ತಿರುವ ಪುರಾತನ ಶಾಸನಗಳನ್ನು ಕಾಣಬಹುದು. ಇವಾಗ ನಾವಿರೋದು ಭದ್ರಬಾಹು ಗವಿ ಹತ್ತಿರ. ಜೈನ ಧರ್ಮದ ಗುರುಗಳಾದ ಭದ್ರಬಾಹು ತಮ್ಮ ಕೊನೆಯ ದಿನಗಳಲ್ಲಿ ಇದೇ ಗುಹೆಯಲ್ಲಿ ತಂಗಿದ್ದು ಇಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿದ್ದರು ಎಂದು ನಂಬಲಾಗುತ್ತದೆ.
ಇಲ್ಲಿ ನಾವು ನೋಡ್ತಾ ಇರುವ ಹೆಜ್ಜೆ ಗುರುತು ಅವರದ್ದು ಎಂದು ಹೇಳಲಾಗುತ್ತದೆ. ಇವತ್ತಿನ ತನಕವೂ ಪ್ರತಿನಿತ್ಯವೂ ಇಲ್ಲಿ ಈ ಹೆಜ್ಜೆ ಗುರುತುಗಳಿಗೆ ಪೂಜೆಗಳನ್ನು ನಡೆಸ್ತಾರೆ. ನಾವಿವಾಗ ಶ್ರವಣಬೆಳಗೊಳದಿಂದ ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನೀವೇನಾದರೂ ನಮ್ಮ ಮುಂದಿನ ಡೆಸ್ಟಿನೇಷನ್ ಎಲ್ಲಿ ಅಂತ ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್. ಸ್ಟೇ ಟ್ಯೂನ್ಡ್.